ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಭುವಿಯೊಳಗವತರಿಸಿ ನೀ ನೆಲೆಸಿರುವೆ ಭುವಿಯೊಳಗವತರಿಸಿ ನೀ ನೆಲೆಸಿರುವೆ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ಭುವಿಯೊಳಗವತರಿಸಿ ನೀ ನೆಲೆಸಿರುವೆ ಭುವಿಯೊಳಗವತರಿಸಿ ನೀ ನೆಲೆಸಿರುವೆ ತಾಯಿ ಕರುಣಾಮಯಳೇ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಭಕ್ತರಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಭಕ್ತರಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ಭುವಿಯೊಳಗವತರಿಸಿ ನೀ ನೆಲೆಸಿರುವೆ ಭುವಿಯೊಳಗವತರಿಸಿ 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 ನೀ ನೆಲೆಸಿರುವೆ. ಅಮ್ಮ ತಾಯಿ, ನಿನ್ನ ಕರುಣೆಯ ಕಣ್ಣು ಸದಾ ನಮ್ಮ ಮೇಲಿರಲಿ ತಾಯಿ, ನಮ್ಮ ಮೇಲಿರಲಿ. ಅಮ್ಮ ತಾಯಿ, ನೀನು ಪೂಜಿಸುವ ಕಾರಣ ಗೊತ್ತೇ ತಾಯಿ? ನಮ್ಮಣ್ಣ ನಮ್ಮನ್ನು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾನೆ, ಯಾವ ಕಷ್ಟ ಬಾರದಂತೆ ನೋಡಿಕೊಂಡಿದ್ದಾನೆ. ಅವನಿಗೆ ಯಾವ ಕಷ್ಟ ಬಾರದಂತೆ ಕಾಪಾಡುವ ಹೊಣೆ ನಿನ್ನದಮ್ಮ, ನಿನ್ನದು. ಅಷ್ಟೇ ಅಲ್ಲ, ಈ ಮನೆಗೆ ಒಳ್ಳೆಯ ಅತ್ತಿಗೆ ಬರಲಿ ತಾಯಿ, ಅದೇ ನನ್ನ ಆಸೆ. ನಿನ್ನ ಕಷ್ಟಗಳನ್ನು ದೂರ ಮಾಡಿ ನೀ ಬೇಡಿದ ವರವನ್ನು ಅನುಗ್ರಹಿಸಿ ಕಣ್ತರೆಯಲ್ಲಿ ಬಕ್ಕಳೆ. ಓಹೋ ಮೋಹನ್, ಬನ್ನಿ ಕುಳಿತುಕೊಳ್ಳಿ. ನೋಡಿ, ನೀವು ಪ್ಯಾಂಟಿನ ಜನ, ಕುಳಿತುಕೊಳ್ಳಿ ಅಂತ ಹೇಳುವುದಕ್ಕೆ ನಮ್ಮ ಮನೆಯಲ್ಲಿ ಕುರ್ಚಿ ಕೂಡ ಇಲ್ಲ, ಆ ಯೋಗ್ಯತೆ ಕೂಡ ನಮಗಿಲ್ಲ. ನೀವೀಗ ನೆಲದ ಮೇಲೆ ಕೂರಬೇಕು. ಆ ಮಾತೇಕೆ ರೂಪ? ಪ್ಯಾಂಟನ್ನು ಧರಿಸಿದವನು ದರಗಿಳಿದು ಬಂದವನೇನು? ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟಿ ಬಂದಿರ್ತಾರೇನು? ಸಾಯುವಾಗ ಶ್ರೀಮಂತಿಕೆಯನ್ನು ಹೊತ್ತುಕೊಂಡು ಹೋಗುತ್ತಾರೇನು? ಹಾಗಾದ್ರೆ ನಾನು ತಪ್ಪಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ತಾವೇನು ಅಂತದ್ದು ತಪ್ಪು ಮಾಡಿರಿ ರೂಪ, ತಾವೇಕೆ ಕ್ಷಮೆ ಕೇಳುತ್ತಿದ್ದೀರಿ? ನೋಡಿ, ನೀವು ನನಗೆ ರೀ ಹಾಕಿ ಮಾತನಾಡಬೇಡಿ, ಯಾಕೆಂದ್ರೆ ನನಗೆ ನಾಚಿಕೆ ಆಗುತ್ತೆ. ಮತ್ತೆ ನೀವು ನನಗೆ ರೀ ಹಾಕ್ತಿರಲ್ಲ? ಅಲ್ಲ ರೀ, ನೀವು ಕಲಿತವರು, ಮೇಲಾಗಿ ದೊಡ್ಡವರು, ನಾನು ನಿಮಗೆ ರೀ ಹಾಕಿ ಮಾತಾಡಬೇಕು. ಓಹೋ, ಇವಳ ಮನಸ್ಸು ನನ್ನ ಮೇಲೆ ಇದ್ದಂತೆ ನಾಚುತ್ತಿರಬೇಕು. ರೂಪಾ, ನಿಜ ಹೇಳು, ನೀನು ನನ್ನನ್ನು ಪ್ರೀತಿಸುವ್ಯಾ? ಮೋಹನ್, ಏನ್ ಮಾತಾಡ್ತಿದ್ದೀರಾ ನೀವು? ನನ್ನನ್ನು ಆ ಮಟ್ಟಕ್ಕೆ ಇಳಿದವು ಅಂತ ಭಾವಿಸಿಕೊಡ್ತಿರೋ ಹೇಗೋ ನೀವು? ನಾನು ನಿಮ್ಮನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಾ. ಹಾಗಾದರೆ ನನ್ನನ್ನು ಕ್ಷಮಿಸಿಬಿಡು ರೂಪಾ. ನಿನ್ನನ್ನು ನಿನ್ನ ಮದುವೆ ಬಗ್ಗೆ ಕೊರಗುತ್ತಿರುವ ಚಿಂತೆಯಿಂದ ದೂರ ಮಾಡಬೇಕೆಂದರೆ ನನ್ನ ಕೈಲಿ ಹಣ ಕೊಟ್ಟು ಸಹಾಯ ಮಾಡುವಷ್ಟು ಸಾಮರ್ಥ್ಯವಿಲ್ಲ. ಇವತ್ತಿನ ಸಮಾಜದಲ್ಲಿ ಒಂದು ಹೆಣ್ಣು ಮದುವೆ ಮಾಡಬೇಕಾದರೆ
5 ಲಕ್ಷ ರೂಪಾಯಿ ದುಡ್ಡು ಬೇಕು. ಈ ಸಮಾಜದಲ್ಲಿ ಒಂದು ಹೆಣ್ಣು ಕೈ ಹಿಡಿಯುವ ಗಂಡು ಸಿಗುವುದಿಲ್ಲ. ಹಾಗಾಗಿ ನಿನ್ನನ್ನು ಅರೆಯದೆ ನಿನ್ನನ್ನು ಮದುವೆ ಮಾಡಿಕೊಂಡರಾಯ್ತಂತ ತಿಳಿದು ನನ್ನನ್ನು ಕ್ಷಮಿಸಿಬಿಡು. ನೋಡಿ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ, ಆ ರೀತಿ ಮಾತಾಡಬೇಡಿ. ನೀವೆಂಥವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮದುವೆಗೆ ಮುಂಚೆ ಈ ಮನೆಗೆ ಅತ್ತಿಗೆ ಬರಬೇಕೆನ್ನುವ ಆಸೆ ನನ್ನದು. ಅದು ಅಲ್ಲದೆ ನಾನು ನಿಮಗೆ ಮಾತು ಕೊಟ್ಟು ಅಣ್ಣನಿಗೆ ಮೋಸ ಮಾಡಿ ನಿಮ್ಮೊಂದಿಗೆ ಬರಲು ನನ್ನಿಂದ ಸಾಧ್ಯವಿಲ್ಲ. ಈಗಲಾದರೂ ಅರ್ಥವಾಯ್ತಲ್ಲ, ಅಷ್ಟೇ ಸಾಕು. ನೀನೆಂದಿಗೂ ನನ್ನ ಹೃದಯ ರಾಣಿ. ಡೆಲ್ಲಿ ಹೋಗಬೇಡಿ. ನೋಡಿ, ನೀವು ನನ್ನ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಾ, ಚೇಷ್ಟೆ ಮಾಡ್ತಾ ಇದ್ದೀರಂತ ನಾನು ಭಾವಿಸಿಕೊಂಡಿದ್ದೆ. ಆದರೆ ನಿಜವಾಗಿಯೂ ನೀವು ನನ್ನ ಕೈ ಹಿಡ್ತೀರಂತ ನಾನು ತಿಳ್ಕೊಂಡಿದ್ದಿಲ್ಲ. ನಿಮ್ಮಂಥವರನ್ನು ಪಡೆಯಬೇಕಾದ್ರೆ ನಿಜವಾಗಿಯೂ ನಾನೇ ಪುಣ್ಯವಂತೆ. ಈಗಲಾದರೂ ಅರ್ಥವಾಯ್ತಲ್ಲ, ಅಷ್ಟೇ ಸಾಕು. ನೀನೆಂದಿಗೂ ನನ್ನ ಹೃದಯ ರಾಣಿಯಾಗಿ ಇರ್ತೀಯ. ಹೌದೇ? ಹಾಗಾದರೆ ಬನ್ನಿ, ಕುಳಿತುಕೊಳ್ಳಿ. ನಾನು ಈಗಲೇ ಅಡುಗೆ ಮಾಡ್ತೀನಿ. ಇಬ್ರು ಅಣ್ಣ ಬಂದ ನಂತರ ಊಟ ಮಾಡುವರಂತೆ. ಊಟ ಆಮೇಲೆ ಮಾಡಿದ್ರಾಯ್ತು ರೂಪಾ. ಈ ಸುಂದರ ಸಂಜೆಯಲ್ಲಿ ಒಂದು ಸುಮಧುರ ಗೀತೆಯನ್ನು ಆಡಬಾರದೆ? ಆಯ್ತ್ರಿ, ನಿಮ್ಮನ್ನು ಸಂತೋಷ ಪಡಿಸುವುದೇ ನನ್ನ ಕೆಲಸ ಅಲ್ಲವೇ? ಬನ್ನಿ ಹೀಗೆ. ಪ್ರೇಯಸಿ ರೂಪಸಿ ಬಾ ಊರ್ವಶಿ बड़ी बारे नव सुंदरी मन सोते मन मंजरी बड़ी बारे नव सुंदरी मन सोते मन मंजरी उपवे के हिड़े कोमले उपवे के हिड़े कोमले बड़ी बारे नव ದೇವತೆಯೇ ಮನಸಾರ ಮೆಚ್ಚಿದೆ ಊರ್ವಶಿಯೇ ಗಿರಿಯಿಂದ ದರೆಗಿಳಿದ ದೇವತೆಯೇ ಮನಸಾರ ಮೆಚ್ಚಿದೆ ಊರ್ವಶಿಯೇ ಹುಡುಗು ಗೆಜ್ಜೆಗಳ ತಾಳ ಮೇಳಗಳ ನುಡಿಸುತ್ತ ಬಾರಿ ಬಂದಾಗಿರಿ ಹಾಡು ಹನುಸದಲ್ಲಿ ಹಾಡಿ ಹೂನಗಲಿ ಕನ್ನಡ ಈ ನಾಡಲಿ ಹುಡುಗು ಗೆಜ್ಜೆಗಳ ತಾಳ ಮೇಳಗಳ ನುಡಿಸುತ್ತ ಬಾರೆ ಮಂದಾಕಿನಿ ಹಾಡು ಹನುಸದಲ್ಲಿ ಹಾಡಿ ಹೂನಗಲಿ ಕನ್ನಡ ಈ ನಾಡಲಿ
ಬಯಕೆ ಮನದಲ್ಲಿ ತುಂಬಿ ಪ್ರಣಯದ ಸಂತೋಷ ಎದೆಯಲ್ಲಿ ತುಂಬಿ ನೂರಾರು ಬಯಕೆ ಮನದಲ್ಲಿ ತುಂಬಿ ಹುಡುಗು ಮಿಂಚುಗಳು ಏಳು ತಂದೆಗಳ ನುಡಿಸುತ್ತ ಬಾರೆ ಜಂಗಾರ ಬೆಳಗು ಬಿನ್ನಾಳ ಸೊಬಗು ಸಿಂಗಾರ ಬೀರುತ್ತಿಹುದು ಈ ತಾಣ ಹುಡುಗು ಮಿಂಚುಗಳ ಏಳು ತಂದೆಗಳ ನುಡಿಸುತ್ತ ಬಾರೆ ಜಂಗಾರ ಬೆಳಗು ಬಿನ್ನಾಳ ಸೊಬಗು ಸಿಂಗಾರ ಬೀರುತ್ತಿಹುದು ಈ ತಾಣ ಬಳಿ ಬಾರಿದ್ದವ ಸುಂದರಿ ಮನಸೋದೆ ಮನ ಮಂಜರಿ ಬಳಿ ಬಾರಿದ್ದವ ಸುಂದರಿ ಮನಸೋದೆ ಮನ ಮಂಜರಿ ಒಬ್ಬ ಬೇಕೆ ಹೆಣೆ ಕೋಮಲೆ ಒಬ್ಬ ಬೇಕೆ ಹೆಣೆ ಕೋಮಲೆ ಲ ಲ ಲ ಲ ಲ ಲ ಸತ್ತಾದ್ರೂ ಯಾಕೋ ರವಿ ಬರಲಿಲ್ಲ. ನಾನು ಅವನು ಕರೆದುಕೊಂಡು ಬರುತ್ತೇನೆ. ಆಯ್ತ್ರಿ, ಆದಷ್ಟು ಬೇಗ ಬಂದು ಬಿಡಿ. ಆಯ್ತೇ? ತಂಗಿ ರೂಪ ಬಾರಮ್ಮ. ಅಣ್ಣ, ಯಾಕಣ್ಣ ಕರೆದೇನಣ್ಣ? ಯಾಕಣ್ಣ ಬರೋದಕ್ಕೆ ಇಷ್ಟೇ ಲೇಟು? ಅವರು ನಿನಗೆ ಭೇಟಿಯಾಗಲಿಲ್ಲವೇ? ಯಾರಮ್ಮ? ಅದೇ ಅಣ್ಣ, ಮೋಹನ್ ನಿಮ್ಮನ್ನು ಕೇಳಿಕೊಂಡು ಬಂದಿದ್ರು. ಇಲ್ಲ ಅಂತ ಹೇಳಿದೆ, ಅದಕ್ಕೆ ಕರೆದುಕೊಂಡು ಬರ್ತೆ ಅಂತ ಹೇಳಿ ಹೋದ್ರು. ಯಾಕಮ್ಮ ತಂಗಿ, ನಾನು ಬರೋವರೆಗೂ ಕೂರಿಸೋದು ಬಿಟ್ಟು ಯಾಕಮ್ಮ ಕಳಿಸಿದಿ? ಆದರೂ ತಂಗಿ, ಬಡವರಾಗಿ ಭೂಮಿ ಮೇಲೆ ಬದುಕಬಾರದಮ್ಮ. ಆ ಕಟಕ ಶ್ರೀಮಂತರ ರಾವಣಿಗೆ ಕೊಡಬೇಕಾದ ಸಾಲವಿದೆಯಮ್ಮ, ಸಾಲವಿದೆ. ಮನೆ ಕೊಟ್ಟರು ಕೊನೆಗೆ ಇನ್ನು 3,000 ಸಾಲ ಉಳಿದು ಬಿಟ್ಟಿದೆಯಮ್ಮ, ಇನ್ನು 3,000 ಸಾಲ ಉಳಿದು ಬಿಟ್ಟಿದೆ. ತಾಯಿ ಹುಲಿಯಮ್ಮ, ಎಲ್ಲಮ್ಮ, ನಮ್ಮನ್ನು ಬದುಕೋದಕ್ಕಿಂತ ಅಣ್ಣ ತಂಗಿಯನ್ನು ಒಂದೇ ಬಾರಿ ಪ್ರಾಣವನ್ನು ತೆಗೆದು ಬಿಡಮ್ಮ. ಯಾಕಂದರೆ ನಿನಗೆ ಬೇಕಾದವರು ಬಡವರಲ್ಲಮ್ಮ, ಬಡವರಲ್ಲ, ಶ್ರೀಮಂತರು. ಶ್ರೀಮಂತರು ಶ್ರೀಮಂತರು ನಿನ್ನ ಪೂಜೆಯನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಆದರೆ ನಾವು ಬಡವರು ಒಪ್ಪತ್ತಿಗೆ ತುತ್ತಿಗೆ ಗತಿ ಇಲ್ಲದ ಆತ್ಮ ಪೂಜೆಯನ್ನು ಮಾಡಿದರೆ ನಿನಗೆ ಎಲ್ಲಿ ಕೇಳಬೇಕಮ್ಮ ಈ ಬಡವರ ಕೂಗು? ಇಂದಿನ ಸಮಾಜದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಹೊಂಚು ಹಾಕಿ ಲಂಚ ತಿನ್ನುವ ಅಧಿಕಾರಿಗಳಿದ್ದಾರಮ್ಮ, ಅಧಿಕಾರಿಗಳಿದ್ದಾರೆ. ಈಗ ದೇವರು ಕೂಡ ಲಂಚಕ್ಕಾಗಿ ನಿಂತಿರುವನಮ್ಮ, ಲಂಚಕ್ಕಾಗಿ ನಿಂತಿರುವನು. ಯಾಕಣ್ಣ, ಯಾಕೆ ಈ ರೀತಿ ಮಾತಾಡ್ತಿದ್ದೀಯ ನೀನು? ಅಣ್ಣ, ತಂಗಿ ಎಲ್ಲಿ ದುಡಿಯಲಿಕ್ಕೆ ಕಳಿಸಿದರೆ ಕಂಡ ಕರೆಯುತ್ತಂತ ನನ್ನನ್ನು ಮನೆಯಲ್ಲಿ ಕೂಡಿಸಿ ನೀವೊಬ್ಬರೇ ದುಡಿದ್ರೆ ಪ್ರಯೋಜನವಾದರೂ ಏನಣ್ಣ? ಪ್ರಯೋಜನವಾದರೂ ಏನು? ಕುಳಿತು ಉಂಡ್ರೆ ಕುಡಿಕೆ ಹೊಣ್ಣು ಸಾಲದು ಎನ್ನುವಂತೆ ನಾಳೆಯಿಂದ ನಾನು ಕೂಡ ನಿನ್ನ ಜೊತೆ ಕೆಲಸಕ್ಕೆ ಬರ್ತೀನಣ್ಣ. ಯಾಕಮ್ಮ ತಂಗಿ, ನೀನು ನನ್ನ ಜೊತೆಗೆ ಕೆಲಸಕ್ಕೆ ಬರೆಯಮ್ಮ? ಯಾಕಮ್ಮ, ನನ್ನ ಮೇಲೆ ಏನಾದರೂ ನಿನಗೆ ಭೇದಭಾವ ಬಂದಿತೆ? ತಂಗಿ, ನೀನು ಕೆಲಸ ಮಾಡೋದು ಸಾಧ್ಯವಿಲ್ಲದ ಮಾತಮ್ಮ. ಯಾಕಂದರೆ ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಷ್ಟು ನನಗೆ ಸಮಾಧಾನವಿಲ್ಲ. ಯಾಕಂದರೆ ಋತುಮತಿಯಾಗಿ 3-4 ವರ್ಷವು ಕಳೆದರೂ ಕೂಡ ಇನ್ನೂ ಒಂದು ವರವೂ ಕೂಡ ಬಂದಿಲ್ಲ. ಹಾ, ಅದಿರಲಿ, ನಿನ್ನನ್ನು ಮೋಹನಿಗೆ ಕೊಟ್ಟು ಮದುವೆ ಮಾಡಬೇಕೆಂದ್ರೇನು ನಿನ್ನ ಒಪ್ಪಿಗೆ ತಾನೆ? ಒಪ್ಪಿಗೆದೇಣ ಅಣ್ಣ, ಹೋಗ್ಲಿ ಬಿಡೋಣ. ಈ ಸಮಾಜದ ಗೊಡವೆ ನಮಗೇಕೆ ಬೇಕು? ಈ ಸಮಾಜ ಹೀಗೆ ಕೆಟ್ಟವರಿಗೆ ಒಂದು ಮಾತು ಅನ್ನುತ್ತೆ, ಒಳ್ಳೆಯವರು ಕೂಡ ಒಂದು ಮಾತು ಅನ್ಯ ಅನ್ನುತ್ತದೆ ಈ ಸಮಾಜ. ಈ ಸಮಾಜದ ವಿಷಯ ನಮಗೆ ಬೇಡ. ಅಣ್ಣ ನಡಿ, ಅಡುಗೆ ಮಾಡಿದ್ದೇನೆ, ನೀನು ಬಂದಿಲ್ಲ ಅಂತ ಇಲ್ಲಿವರೆಗೂ ನಾನು ಊಟನೇ ಮಾಡಿಲ್ಲ. ಇಬ್ಬರು ಕೂಡಿ ಊಟ ಮಾಡೋಣ, ಆಯ್ತು? ಯಾಕಮ್ಮ, ನಾನು ಬರುವವರೆಗೂ ನೀನು ಉಪವಾಸ ಇದ್ದೀಯಾ? ಬಾ, ಹಾಗಾದರೆ ಮನೆಗೆ ಹೋಗಿ ಊಟ ಮಾಡೋಣ, ಬಾರಮ್ಮ. ನಡೆಯೋಣ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಇವಳೇ ನಮ್ಮ, ಬಂಗಾರದಂತ